ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUCಗಾಗಿ ಫಸ್ಟ್ ಇಂಟರ್ನಲ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಕೂಡ ಕೊಟ್ಟಿದ್ದೀವಿ ಕ್ವಶನ್ ಪೇಪರ್ಸ್ಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ಡು. ಅದೇ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಆ 4ರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಇನ್ನು ನೆಕ್ಸ್ಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಇದೆ, ಅದನ್ನು ಕೂಡ ಬೇಗನೆ ಇವತ್ತೇ ಲೈನಪ್ ಮಾಡ್ತೀನಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಇನ್ನೂ ನಿಮಗೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನ ಸಹಿತ ನಾವು ಏನು ಮಾಡ್ತೀವಿ ನಿಮಗೆ ಅವೈಲೇಬಿಲಿಟಿಯನ್ನು ಮಾಡ್ತೀನಿ. ಸೊ ಜಸ್ಟ್ ನೀವು ಪಾಸ್ ಮಾಡಿಕೊಂಡು ಮೇನ್ ಕನ್ಸೆಪ್ಟ್ಗಳನ್ನು ನೋಡ್ಕೋಬೇಕು. ನಾನು ಪ್ರತಿಯೊಂದನ್ನು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಲ್ಲ, ಓದಲ್ಲ. ಬಟ್ ಇಷ್ಟು ಕ್ವಶನ್ಸ್ ಏನಿದಾವಲ್ಲ ಇವು ಬಿಟ್ಟು ಬೇರೆ ಬರ್ತಕ್ಕಂಥ ಚಾನ್ಸಸ್ ಇಲ್ಲ. ಯಾಕಂದರೆ ಇಡೀ ಪಾಠದ ಸಮರಿನೇ ಇಲ್ಲ ಅವ್ರು ಏನು ಮಾಡಿದರೆ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ವಾಟ್ ಈಸ್ ಬಯೋನಮಿನಲ್ ನಾಮಿಕಲ್ಚರಲ್, ಮೆನ್ಷನ್ ಟು ಟ್ಯಾಕ್ಸೋನಮಿ ಕ್ಯಾಟಗರೀಸ್ ಕೇಳಿದ್ದಾರೆ. ಡಿಫೈನ್ ಟ್ಯಾಕ್ಸಾನ್ ಇದೆ. ಹೂ ಪರ್ಪಸ್ಡ್ ಬಯೋನಮಿನಲ್ ನೋಮಿಕಲ್ಚರ್. ಆಮೇಲೆ ಡಿಫೈನ್ ಸ್ಪೈಸಿಸ್ ಇದೆ. ರೈಟ್ ಯೂನಿವರ್ಸಲ್ ರೂಲ್ಸ್ ಆಫ್ ನಾಮಿಕಲ್ಚರ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಡಿಫೈನ್ ಜೀನಸ್, ರೈಟ್ ಟ್ಯಾಕ್ಸೋನಮಿಕ್ ಹಿರಾರ್ಚಿ ಅಂತ ಇದೆ. ಓಕೆ, ಎಕ್ಸ್ಪ್ಲೇನ್ಡ್ ICBN ಮತ್ತು ICZN. ಭಾಳ ಸಲ ಕೇಳ್ತಾರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನೋಮಿಕಲ್ಚರ್ ಅಥವಾ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೋನಿಕಲ್ ನಾಮಿಕಲ್ಚರ್. ಅದು ನೋಡಿ. ಬಯೋಡೈವರ್ಸಿಟಿ ಕೇಳಿದ್ದಾರೆ. ವಾಟ್ ಈಸ್ ಟಾಕ್ಸಾನಮಿ ಅಂತ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಓಕೆ, ಇನ್ನು ನೆಕ್ಸ್ಟ್ ಫಸ್ಟ್ ಪಾಠದಲ್ಲಿ ನೋಡೋದಾದರೆ ವಾಟ್ ಈಸ್ ಸಿಸ್ಟಮೆಟಿಕ್ಸ್ ಅಂತ ಕೇಳಿದ್ದಾರೆ. ರೈಟರ್ ಟ್ಯಾಕ್ಸೋನಮಿ ಕ್ಯಾಟಗರೀಸ್ ಆಫ್ ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ ಮತ್ತು ಫೀಟ್ ಇದೆ. ಸೊ ನೋಡಿ, ಆ ಥರದ್ದು ನೇಮ್ ಕೊಟ್ಟಿದ್ದಾರೆ. ಬಯೋಲಾಜಿಕಲ್ ನೇಮ್, ಕಿಂಗ್ಡಮ್ ಯಾವುದಿದ್ದಾವೆ. ಓಕೆ, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೈಸಿಸ್ ಇದೆ. ಇದು ಇಂಪಾರ್ಟೆಂಟ್ ಇತ್ತು. ಇಷ್ಟು 13 ಕ್ವಶನ್ ಇರೋದು ಒಂದನೇ ಪಾಠದಲ್ಲಿ. ಸೊ ಇದರಲ್ಲಿ ನಿಮಗೆ ಗ್ಯಾರಂಟಿಯಾಗಿ ಬರ್ತವೆ. ನೆಕ್ಸ್ಟ್ ಹೋಗೋಣ, ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್. ಸೊ ಫಸ್ಟೇ ಕೊಟ್ಟಿರೋದು ಡ್ರಾ ಅ ಲೇಬಲ್ ಡಯಾಗ್ರಾಮ್ ಆಫ್ TME ಆ್ಯಂಡ್ ಬ್ಯಾಕ್ಟ್ರೋಸ್ಪೇಸ್ ಅಂತ ಇದೆ ನೋಡಿ. ಸೊ ಬ್ಯಾಕ್ಟ್ರೋ ಪೇಜ್ ಇದೆ, ಸೊ ಅದನ್ನು ಕೂಡ ತಾವು ನೋಡ್ಕೊಳ್ಬೋದು. ಸೊ ಇಂಪಾರ್ಟೆಂಟು. ನೆಕ್ಸ್ಟ್, ಹೌ ಡಸ್ ದ ಮೈಕೋರಿಸಲ್ ಅಸೋಸಿಯೇಷನ್ ಹೆಲ್ಪ್ ಇನ್ ಅಬ್ಸಾರ್ಬೇಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ಪ್ಲ್ಯಾಂಟ್ಸ್ ಕೇಳಿದ್ದಾರೆ. ನೇಮ್ ದ ಅಲ್ಗಲ್ ಆ್ಯಂಡ್ ಫಂಗಲ್ ಕಂಪೋನೆಂಟ್ಸ್ ಆಫ್ ಲಿಚೆನ್ಸ್ ಇದೆ. ವೈರಸ್ ಮತ್ತು ವೈರಾಟ್ಸ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್, ಹೂ ಪ್ರಪೋಸ್ಡ್ ದ 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನ್ ಇನ್ ಲೈಫ್ ಫಾರ್ಮ್ಸ್ ಕೇಳಿದ್ದಾರೆ. ಓಕೆ, ಸೊ ಅದು ಮೆನ್ಷನ್ ದ ಕ್ರಿಟೇರಿಯಾ ಯೂಸ್ಡ್ ಆಫ್ ದ ವೈಟ್ ಟೇಕರ್ ಫಾರ್ ದ ಕ್ಲಾಸಿಫಿಕೇಷನ್ ಆಫ್ ಲೈಫ್ ಫಾರ್ಮ್ಸ್ ಕೇಳಿದರು. ಓಕೆ, ಕ್ಲಾಸಿಫೈ ದ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದೇರ್ ಶೇಪ್ಸ್ ಅಂತ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್. ಪ್ರತಿ ಸಾರಿನೂ ಕೂಡ ನಿಮಗೆ ಕೇಳ್ತಾರೆ. ಕ್ಲಾಸಿಫೈ ದ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ನ್ಯೂಟ್ರಿಷನ್ ಕೇಳಿದ್ದಾರೆ. ರೈಟ್ ಅ ನೋಟ್ ಆನ್ ಅರ್ಕಾ ಬ್ಯಾಕ್ಟೀರಿಯಾ ಬಗ್ಗೆ ಇದೆ. ಸೊ ಅಲ್ಲಿನೂ ಕೂಡ 4 ಕ್ಯಾಟಗರೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಯಾಗ್ರಾಮ್ ಕೇಳಿದ್ದಾರೆ ನೋಡಿ. ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ನೋಟ್ಸ್ಕೋ ಫಿಲ್ಮೆಂಟ್ ಅಂತ ಇದೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಜಸ್ಟ್ ಏನು ಮಾಡಿ ಅಂತಂದರೆ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ, ಅಥವಾ ನಾಳೆ ಎಕ್ಸಾಮ್ಗೆ ಹೋಗುವಾಗ ಇದನ್ನ ಮೇಲೆ ಫಸ್ಟ್ ನೀವು ಓದ್ತಕ್ಕಂಥದ್ದು ಇದೆ. ಓಕೆ, ಇಷ್ಟು 22 ಪ್ರಶ್ನೆಗಳನ್ನ ಓದಿದರೆ ಸೆಕೆಂಡ್ ಯೂನಿಟ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಆಲ್ಮೋಸ್ಟ್ ಗುಡ್ ಮಾರ್ಕ್ಸೇ ನಿಮಗೆ ಬರ್ತಾವೆ, ಡೋಂಟ್ ವರಿ. ಥರ್ಡ್ ಚಾಪ್ಟರ್ಗೆ ಬರ್ತೀನಿ. ಸೊ ಥರ್ಡ್ ಚಾಪ್ಟರ್ ಬಂದುಬಿಟ್ಟು ಪ್ಲ್ಯಾಂಟ್ ಕಿಂಗ್ಡಮ್. ಓಕೆ, ಸೊ ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಫಸ್ಟ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ ನೋಡಿ. ಓಕೆ, ಸೊ ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಇರ್ತಕ್ಕಂಥ 5 ಕ್ಯಾರೆಕ್ಟರ್ಸ್ ಕೇಳಿದ್ದಾರೆ, ಅದನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್, ಗಿವ್ ಎನಿ ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಅಲ್ಗೆಗಳದ್ದು ಕೇಳಿದ್ದಾರೆ. ಎನ್ಯುಮರೇಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ ಆಫ್ಸ್ ಪೆಟ್ರೆಡೌಟ್ಸ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಲಿಸ್ಟ್ ದ ಸೈಲೆಂಟ್ ಫೀಚರ್ಸ್ ಬ್ರಯೋಫೈಟಾ ಬಗ್ಗೆ ಕೇಳಿದ್ದಾರೆ. ಬ್ರಯೋಫೈಟಾ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆ, ನೆಕ್ಸ್ಟ್, ರೈಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಂಗಿನೋಸ್ಪರ್ಮ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್, ಮೆನ್ಷನ್ ದ 3 ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಆಂಗಿನೋಸ್ಪರ್ಮ್ಸ್ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್. RTPCL ನ್ಯಾಚುರಲ್ ಇದೆ, ಅದನ್ನು ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಡಿಫೈನ್ಗಳನ್ನ ಕೇಳಿದರೆ ಡೆಫಿನೇಷನ್ಸ್ಗಳನ್ನ ನೋಡ್ಕೊಡ್ರಿ, 3 ಇದಾವೆ. ಓಕೆ, ರೈಟ್ ಅ ಶಾರ್ಟ್ ನೋಟ್ ಆನ್ 3 ಕ್ಲಾಸಸ್ ಆಫ್ ಆಲ್ಗೆ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್ ಕೇಳಿದರು. ಲಾಸ್ಟ್ ಇದೊಂದು ಕೇಸಸ್ ನೋಡ್ಕೊಡ್ರಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ ಇದೆ. ಸೊ ಭಾಳ ನಿಮಗೆ ವೆರಿ ಎಕ್ಸಾಮ್ಗೆ ಬರ್ತಕ್ಕಂಥ ಟು ದ ಪಾಯಿಂಟ್ಗಳನ್ನೇ ಕೊಡ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಡಯಾಗ್ರಾಮ್ಸ್ಗಳನ್ನ ಕೊಟ್ಟಿದ್ದಾರೆ, ಎಕ್ಸಾಂಪಲ್ಸ್, ಅದನ್ನು ಕೂಡ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ, ಇವೆಲ್ಲ ಪಾಠದಲ್ಲಿರ್ತಕ್ಕಂಥ ಮೇನ್ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದರು. ಸೊ 14 ಪೇಜ್ ಅದ. ಸೊ ನಮ್ಮ ವಾಟ್ಸಪ್ ಚಾನಲ್ದಲ್ಲಿ ಕೂಡ ನಾವು ಇದನ್ನು PDF ಶೇರ್ ಮಾಡಿಸ್ತಾರೆ. ಸೊ ಅದನ್ನು ಕೂಡ ನೀವು ಅಲ್ಲಿ ಯೂಸಸ್ ಮಾಡಿಕೊಡ್ರಿ. ಓಕೆ, ಇದೇ ಥರನಾಗಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ ಲಿವರ್ ವುಡ್ಸ್ ಬಗ್ಗೆ ಇದೆ ನೋಡಿ, ಅದನ್ನು ಕೊಟ್ಟಿದ್ದರು. ರೈಟ್ ನೋಟ್ ಆನ್ ಮೋಸಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತಾವು ನೋಡ್ಕೊಳ್ಬೇಕು. ಎಸ್, ವಾಟ್ ಈಸ್
ಪ್ರೋಟೀನಿಮಿಯಾ, ಆಮೇಲೆ ಪ್ರೋಥಲಾಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ಸ್ ಕನ್ಸೆಪ್ಟ್ಸನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಥರ್ಡ್ ಲೆಸನ್ ಮುಗೀತು. ನೆಕ್ಸ್ಟ್ ಆ್ಯನಿಮಲ್ ಕಿಂಗ್ಡಮ್ ಬಂತು ನೋಡಿ, ಇದು ಫೋರ್ತ್ ಇದೆ. ವಾಟ್ ಆರ್ ಬೈಲೆಟ್ರಲ್ ಆ್ಯಂಡ್ ರೇಡಿಯಲ್ ಸೆಮೆಂಟರಿ ಅಂತ ಕೇಳಿದರು. ಆಮೇಲೆ 5 ಡಿಫ್ರೆನ್ಸ್ ಬಿಟ್ವೀನ್ ಕೊಟ್ಟಿದ್ದಾರೆ, 5 ಡಿಫ್ರೆನ್ಸಿಯೇಷನ್ಸ್ಗಳನ್ನು ಬರಲಿಕ್ಕೆ ಕೇಳಿದರು. ಓಕೆ, ನೆಕ್ಸ್ಟ್ ಕ್ರೋಡೆಟ್ಸ್ ಮತ್ತು ನಾನ್ ಕ್ರೋಡೆಟ್ಸ್ ಬರ್ಕಿರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಕೇಳಿದ್ದಾರೆ. ರೈಟ್ ಅ ಮಾಡಿಫಿಕೇಶನ್ ಆಫ್ ಬರ್ಡ್ಸ್ ಆ್ಯಂಡ್ ಫ್ಲೈಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ರೈಟ್ ಅ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಫುಲ್ಮನ್ ಆ್ಯನಲಿಡಾ ಬಗ್ಗೆ ಇದೆ. ವಾಟ್ ಆರ್ ಭಾಳ ಇಂಪಾರ್ಟೆಂಟೇ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದಾರೆ. ಸೊ ನಿಮಗೆ PDF ಕೂಡ ನಾನು ಶೇರ್ ಮಾಡಿಸ್ತೀನಿ. ಎನ್ಯುಮರೇಟ್ ಆಫ್ ಫ್ಯೂಚರ್ಸ್ ಆಫ್ ಕ್ಲಾಸ್ ಆಂಫಿಬಿಯಾ ಅಂತ ಕೇಳಿದ್ದಾರೆ ನೋಡಿ. ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಅಂತ ಕೊಟ್ಟಿದ್ದಾರೆ. ಓಕೆ, ಮೆನ್ಷನ್ ದ ಜನರಲ್ ಫ್ಯೂಚರ್ಸ್ ಆಫ್ ಈ ಥರದ್ದು ಇತ್ತು. ಮೆನ್ಷನ್ ದ ಜನರಲ್ ಫ್ಯೂಚರ್ಸ್ ಆಫ್ ಪೈಲಮ್ ಮೆಲುಕಸ್ ಅಂತ ಕೇಳಿದ್ದಾರೆ ನೋಡಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮ್ಯಾಥ್ಸ್ ಒಂದು ಬೇಗನೆ ಬರ್ತದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಗುಡ್ ಲಕ್.